ಸ್ನೇಹಿತರೆ, ಆನಂದಂಗಮ್ಮಗೆ ಸ್ವಾಗತ ಸುಸ್ವಾಗತ ಗೆಳೆಯರ. ಪ್ರೆಸೆಂಟ್ ಇವತ್ತು ನಾನು ಉಡುಪಿ ಶ್ರೀಕೃಷ್ಣನ ದೇವಸ್ಥಾನಕ್ಕಾದರೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಮತ್ತು ಈ ದೇವಸ್ಥಾನದಲ್ಲಿ ಎಲ್ಲಿ ಸ್ಟೇ ಆಗಬೇಕು, ಹಾಗೆ ಈ ದೇವಸ್ಥಾನವನ್ನು ಹೇಗೆ ದರ್ಶನ ಮಾಡ್ಕೋಬೇಕು ಮತ್ತು ಈ ದೇವಸ್ಥಾನದ ಇತಿಹಾಸ ಏನಂತ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸ್ನೇಹಿತರೆ, ನೀವು ನನ್ನ ಚಾನಲ್ ಮೊದಲನೇ ಸಲ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಒಂದು ಶೇರ್ ಕೂಡ ಮಾಡಿ. ಸ್ನೇಹಿತರೆ, ಈ ಉಡುಪಿ ಬಂದು ನಮ್ಮ ಬೆಂಗಳೂರಿಂದ 400 ಕಿಲೋಮೀಟರ್ ದೂರದಲ್ಲಿರುತ್ತೆ. ಮೈಸೂರಿಂದ 308 ಕಿಲೋಮೀಟರ್ ಆಗುತ್ತೆ. ದಾವಣಗೆರೆಯಿಂದ 220 ಕಿಲೋಮೀಟರ್ ಆಗುತ್ತೆ. ಹುಬ್ಬಳ್ಳಿಯಿಂದ 300 ಕಿಲೋಮೀಟರ್ ಆಗುತ್ತೆ. ಹಾಗೆ ಹಾಸನದಿಂದ 220 ಕಿಲೋಮೀಟರ್ ಆಗುತ್ತೆ. ಈ ಎಲ್ಲ ಪ್ರಸಿದ್ಧವಾದ ಪಟ್ಟಣಗಳಿಂದ ಡೈರೆಕ್ಟ್ ಬಸ್ಸಿನ ಸೌಕರ್ಯ ಕೂಡ ಇದೆ. ಸ್ನೇಹಿತರೆ, ಆರಾಮಾಗಿ ನಾವು ಬಸ್ಸಲ್ಲಿ ಹೋಗಿ ಉಡುಪಿಗಾದರೆ ಸೇರ್ಕೋಬಹುದು. ಇನ್ನು ಒಂದು ವೇಳೆ ನೀವೇನಾದರೂ ಟ್ರೈನಲ್ಲಿ ಉಡುಪಿಗೆ ಹೋಗ್ತೀನಿ ಅಂದರೆ ನಾನು ಟ್ರೈನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ. ಸ್ನೇಹಿತರೆ, ಅದೇ ಥರ ನೀವೇನಾದರೂ ಫ್ಲೈಟಲ್ಲಿ ಉಡುಪಿಗೆ ಹೋಗ್ಬೇಕು ಅಂದ್ಕೊಂಡ್ರೆ ಉಡುಪಿಗೆ ನಿಯರೆಸ್ಟ್ ಏರ್ಪೋರ್ಟ್ ಬಂದು ಮಂಗಳೂರು ಏರ್ಪೋರ್ಟ್ ಸ್ನೇಹಿತರೆ. ಸೊ ಮಂಗಳೂರಲ್ಲಿ ಇಳ್ಕೊಂಡು ಅಲ್ಲಿಂದ ನೀವು ಆರಾಮಾಗಿ ಉಡುಪಿಗಾದರೂ ಹೋಗ್ಬೋದು. ಮಂಗಳೂರಿಂದ ಉಡುಪಿಗೆ ತುಂಬ ದೂರ ಕೂಡ ಏನು ಇರೋದಿಲ್ಲ ಸ್ನೇಹಿತರೆ. ಆರಾಮಾಗಿ ನಾವು ಮಂಗಳೂರಿಂದ ಉಡುಪಿಗೆ ಸೇರ್ಕೊಂಡು ನಾವು ಶ್ರೀಕೃಷ್ಣ ದೇವಸ್ಥಾನ ದರ್ಶನ ಯಾತ್ರೆ ಮಾಡ್ಕೋಬೋದು. ಇನ್ನು ಇಲ್ಲಿ ಉಡುಪಿಯಲ್ಲಿ ನಿಮ್ಮ ಓನ್ ವೆಹಿಕಲ್ಗೆ ಅಚ್ಚುಕಟ್ಟಂಥ ಪಾರ್ಕಿಂಗ್ನ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೆಲ್ಲ ದೇವಸ್ಥಾನದ ಒಂದು ಪಾರ್ಕಿಂಗ್. ಈ ಪಾರ್ಕಿಂಗ್ ಅಲ್ಲಿ ನಮ್ಮ ಓನ್ ವೆಹಿಕಲ್ಗಳನ್ನ ಇಲ್ಲಿ ತಗೊಬಂದು ನಿಲ್ಸ್ಕೋಬಹುದು ಸ್ನೇಹಿತರೆ. ದೊಡ್ಡ ದೊಡ್ಡ ಬಸ್ಸುಗಳು ಬಂದರೂ ಕೂಡ ಇಲ್ಲಿ ಆರಾಮಾಗಿ ನಿಲ್ಸ್ಕೋಬಹುದು. ಸೊ ಇಲ್ಲಿ ಇದು ಬಂದು ದೇವಸ್ಥಾನದ ಒಂದು ಪಾರ್ಕಿಂಗ್ ಸ್ನೇಹಿತರೆ. ಈ ಪಾರ್ಕಿಂಗ್ ಅಲ್ಲಿ ನಮ್ಮ ಓನ್ ವೆಹಿಕಲ್ನ ಅಚ್ಚುಕಟ್ಟಾಗಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಾವು ಇನ್ನು ದೇವಸ್ಥಾನದ ಒಳಗಡೆ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೋಬಹುದು. ಇನ್ನು ನೀವು ಇಲ್ಲಿ ಸ್ಟೇ ಮಾಡೋದಕ್ಕೆ ನಮಗೆ ರೂಮ್ಗಳು ಎಲ್ಲಿ ಸಿಗ್ತವೆ ಅಂತ ಕೇಳಿದ್ರೆ, ಇದೇ ಪಾರ್ಕಿಂಗ್ ಅಲ್ಲಿ ನಿಮಗೆ ಇಲ್ಲಿ ರೂಮ್ಗಳೆಲ್ಲ ಸಿಗ್ತವೆ ಸ್ನೇಹಿತರೆ. ಇಲ್ಲಿ ನೋಡ್ತಿದ್ರಲ್ಲ, ಯಾತ್ರಿ ನಿವಾಸ ಅಂತ, ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಹೋಟೆಲ್ ಇದು. ಸೊ ಇಲ್ಲಿ ನಾವು ಆರಾಮಾಗಿ ಸ್ಟೇ ಆದರೆ ಮಾಡ್ಬೋದು ಸ್ನೇಹಿತರೆ. ತುಂಬ ಕಡಿಮೆ ಬಜೆಟಲ್ಲಿ ಇಲ್ಲಿ ನಮಗೆ ರೂಮ್ಗಳೆಲ್ಲ ಸಿಗ್ತವೆ. ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಫ್ಯಾಮಿಲಿಗೆ ಮಾತ್ರ ಇಲ್ಲಿ ರೂಮ್ ಕೊಡ್ತಾರೆ. ಅದೇ ಥರ ಸಿಂಗಲ್ ಆಗಿ ಹೋದರೆ ನಿಮಗೆ ಇಲ್ಲಿ ರೂಮ್ ಆದರೆ ಕೊಡೋದಿಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇಲ್ಲಿಗೆ ಆನ್ಲೈನ್ ಬುಕ್ಕಿಂಗ್ ಅದು ಇರೋದಿಲ್ಲ ಸ್ನೇಹಿತರೆ. ಸೊ ಡೈರೆಕ್ಟ್ ಆಗಿ ಬಂದು ನಾವು ಇಲ್ಲೇ ತಗೋಬೋದು. ಇಲ್ಲಿ ನಿಮಗೆ ರೂಮ್ ಆರಾಮಾಗಿ ಸಿಗ್ತವೆ. ಒಂದು ವೇಳೆ ನಮಗೆ ದೇವಸ್ಥಾನದ ರೂಮ್ಗಳು ಬೇಡ ಅಂದರೆ ಇಲ್ಲಿ ಪ್ರೈವೇಟ್ ರೂಮ್ಗಳು ಕೂಡ ಇರ್ತವೆ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಪ್ರೈವೇಟ್ ರೂಮ್ಗಳು ಅದೇ ಇರ್ತವೆ. ಇಲ್ಲಿ ನೋಡ್ತಿರ್ಬೋದು, ಶ್ರೀನಿವಾಸ ರೆಸಿಡೆನ್ಸಿ ಅಂತ ಇದೆ. ಇದು ಪ್ರೈವೇಟ್ ರೂಮು. ಈ ಪಾರ್ಕಿಂಗ್ ಹತ್ರನೇ ಈ ಪ್ರೈವೇಟ್ ಇರ್ತವೆ, ಗೌರ್ಮೆಂಟ್ ದೇವಸ್ಥಾನದ ರೂಮ್ಗಳು ಕೂಡ ಇರ್ತವೆ ಸ್ನೇಹಿತರೆ. ಸೊ ನೀವು ಯಾವ ಬೇಕಾದ್ರೂ ತಗೋಬೋದು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ಸಿಕ್ಕಾಪಟ್ಟೆ ಶೆಕೆ ಇರೋ ಕಾರಣಕ್ಕೆ ನೀವು AC ರೂಮ್ಗಳು ತಗೊಂಡ್ರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಸ್ನೇಹಿತರೆ. ಸೊ ಇನ್ನು ಪ್ರೈವೇಟ್ ರೂಮ್ಗಳು ಕೂಡ ಇಲ್ಲಿ ತುಂಬ ಅಂದರೆ ತುಂಬಾ ಇರ್ತವೆ. ಎಲ್ಲ ಬಂದು ಈ ಪಾರ್ಕಿಂಗ್ ಸುತ್ತಮುತ್ತಲೇ ಇರ್ತವೆ ಸ್ನೇಹಿತರೆ. ಈ ಪಾರ್ಕಿಂಗ್ಗೆ ಆ ಕಡೆ ಹೋದ್ರೆ ನಮಗೆ ದೇವಸ್ಥಾನ ಸಿಗುತ್ತೆ, ಪಾರ್ಕಿಂಗಿಗೆ ಈ ಕಡೆ ನೋಡಿದ್ರೆ ನಮಗೆ ರೂಮ್ಗಳು ಕೂಡ ಸಿಗ್ತವೆ ಸ್ನೇಹಿತರೆ. ಸೊ ಇಲ್ಲಿ ನಮ್ಮ ವೆಹಿಕಲ್ನ ಅಚ್ಚುಕಟ್ಟಾಗಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಾವು ದೇವಸ್ಥಾನಕ್ಕಾದರೂ ಹೋಗ್ಬೋದು, ಇಲ್ಲ ನಮ್ಮ ರೂಮ್ಗಳಿಗಾದರೂ ಇಲ್ಲಿ ಹೋಗ್ಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಪಾರ್ಕಿಂಗಿಗೆ ಇವರು ಒಂದು ವೆಹಿಕಲ್ಗೆ ಬಂದು 60 ರೂಪಾಯಿ ಆದರೆ ತಗೋತಾ ಇದ್ದಾರೆ ಸ್ನೇಹಿತರೆ, ಕಾರಿಗೆ. ಇನ್ನು ನಾವು ಬಂದು ಇಲ್ಲಿ ಉಡುಪಿ ಕಂಫರ್ಟ್ಸ್ ಅಲ್ಲಿ ಸ್ಟೇ ಆಗಿದ್ವಿ. ಈ ಒಂದು ಉಡುಪಿ ಕಂಫರ್ಟ್ ಹೋಟೆಲ್ ಬಂದ್ರು ದೇವಸ್ಥಾನದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಾದರೆ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಈ ಒಂದು ಹೋಟೆಲು. ನಮಗೆ ಮೇಯ್ನ್ ಆಗಿ ನಾವು ಬೇಸಿಗೆ ಕಾಲದಲ್ಲಿ ಹೋಗಿದ ಕಾರಣಕ್ಕೆ ನಮಗೆ AC ಬೇಕಾಗಿತ್ತು. ಅದಕ್ಕೋಸ್ಕರನೇ ಈ ಒಂದು ಹೋಟೆಲ್ ನಾವು ಸ್ಟೇ ಆದರೆ ಮಾಡಿದ್ವಿ. ಸೊ ಬನ್ನಿ, ಈ ಒಂದು ಹೋಟೆಲ್ ಬಗ್ಗೆ ನಮ್ಮ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನೀವು ಬೇಕಂದರೆ ಈ ಹೋಟೆಲ್ನ ಬುಕ್ ಮಾಡ್ಕೋಬೋದು. ಆನ್ಲೈನಲ್ಲಿ ಆದರೆ ಕೂಡ ಈ ಹೋಟೆಲ್ನ ನೀವು ಆರಾಮಾಗಿ ಬುಕ್ ಮಾಡ್ಕೋಬೋದು. ಸೊ ಇನ್ನು ನಾನು ಇಲ್ಲಿ ಚೆಕ್ ಇನ್ ಆಗೋದಕ್ಕೆ ಒಳಗಡೆ ಆದರೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಹೋಟೆಲ್ ಕೂಡ ತುಂಬ ಅಂದರೆ ತುಂಬಾ ದೊಡ್ಡದಾಗಿತ್ತು ಈ ಒಂದು ಹೋಟೆಲು. ಸುಮಾರು 11:30 ನಾವಿಲ್ಲಿ ಚೆಕ್ ಇನ್ ಆಗೋಕ್ಕಾದರೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೊ ಬನ್ನಿ, ಈಗ ಹೋಟ್ಲ್ ಒಳಗಡೆ ಹೋಗಿ ನಮ್ಮ ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇದೇ ರೂಮು. ನಾವು ಈ ರೂಮ್ಗೆ ನಮಗೆ ಸುಮಾರಾಗಿ 1400 ರೂಪಾಯಿ ಆದರೆ ಬಿತ್ತು. ರೂಮ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಸುಮಾರು ಈ ಒಂದು ರೂಮಲ್ಲಿ ನಾವು 5 ಜನ ಉಳ್ಕೊಂಡಿದ್ವಿ. ಮೇಲ್ಗಡೆ 2 ಬೆಡ್ ಹಾಕಿದ್ರಲ್ಲಿ, ಇದೇ ಥರ ಕೆಳಗಡೆ ಕೂಡ ನಮಗೆ ಒಂದು 2 ಬೆಡ್ ಹಾಕಿ ಕೊಡ್ತಾರೆ ಸ್ನೇಹಿತರೆ. ಎಕ್ಸ್ಟ್ರಾ ಬೆಡ್ ಬೇಕಾದರೆ ನಾವು ಕೇಳಿ ಇಲ್ಲಿ ತಗೋಬೋದು. ಇನ್ನು ಈ ಒಂದು ಹೋಟೆಲಲ್ಲಿ ನಮಗೆ AC ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅದೇ ಥರ TV ಕೂಡ ಇತ್ತು ಸ್ನೇಹಿತರೆ. ಸೊ ನಾನು ಆಗಲೇ ಹೇಳಿದ್ನಲ್ಲಿ AC ಅಂತ ಹೇಳಿದ್ರು, ನೋಡಿ AC ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಈ ಒಂದು ಉಡುಪಿ ಬಂದು ಸಮುದ್ರ ಪಕ್ಕದಲ್ಲಿರೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಶೆಕೆ ಇರುತ್ತೆ. ಸೊ ಆದಷ್ಟು ನೀವು ಇಲ್ಲಿ AC ರೂಮ್ಗಳು ಮಾಡ್ಕೊಳ್ಳೋದು ಒಳ್ಳೆಯದು ಸ್ನೇಹಿತರೆ. ಇನ್ನು ದೇವಸ್ಥಾನದ ಒಳಗಡೆ ಹೋಗಿ ನಾವು ಬೇಗ ದೇವರನ್ನ ದರ್ಶನ ಆದರೆ ಮಾಡ್ಕೊಳ್ಳೋಣ ಬನ್ನಿ. ನಾನು ಈ ಒಂದು ಮಹಾದ್ವಾರದಿಂದ ಒಳಗಡೆ ಆದರೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಶ್ರೀಕೃಷ್ಣ ದೇವಸ್ಥಾನಕ್ಕೆ 2 ಮಹಾದ್ವಾರಗಳಿರ್ತವೆ. ನಾನು ಈ ಒಂದು ದ್ವಾರದಿಂದ ಒಳಗಡೆ ಹೋಗ್ತಾ ಇದ್ದೀನಿ. ನಾನು ಯಾಕೆ ಈ ಒಂದು ದ್ವಾರದಿಂದನೇ ಒಳಗಡೆ ಹೋಗ್ತಾ ಇದ್ದೀನಿ ಅಂದರೆ, ಇದು ಬಂದು ಪಾರ್ಕಿಂಗ್ಗೆ ತುಂಬ ಹತ್ರ ಇರುತ್ತೆ ಸ್ನೇಹಿತರೆ. ಸೊ ಪಾರ್ಕಿಂಗ್ ಪಕ್ಕದಲ್ಲೇ ಈ ಒಂದು ಮಹಾದ್ವಾರ ಇರುತ್ತೆ. ಅದಕ್ಕೋಸ್ಕರನೇ ನಾನು ಈ ಒಂದು ಮಹಾದ್ವಾರದ ಒಳಗಡೆ ಹೋಗಿ ದರ್ಶನ ಮಾಡ್ಕೋತಾ ಇದ್ದೀನಿ. ಈ ಒಂದು ಮಹಾದ್ವಾರದ ಒಳಗಡೆ ಹೋದರೆ ನಿಮಗೆ ದರ್ಶನಕ್ಕೆ
ದರ್ಶನಕ್ಕೆ ಕೂಡ ತುಂಬ ಹತ್ರ ಇರುತ್ತೆ ಇದು. ಸೊ ಆರಾಮಾಗಿ ಸ್ಟ್ರೈಟಾಗಿ ನಾವು ದರ್ಶನಕ್ಕಾದರೆ ಹೋಗ್ಬೋದು ಸ್ನೇಹಿತರೆ. ಈ ಒಂದು ಮಹಾದ್ವಾರದ ಒಳಗಡೆ ಬಂದರೆ, ಸೊ ಒಳಗಡೆ ಬಂದಮೇಲೆ ನಮಗೆ ಈ ಒಂದು ಮಹಾದ್ವಾರ ಈ ಥರ ಆದರೆ ಕಾಣಿಸ್ತದೆ. ಸೊ ಒಳಗಡೆ ಬಂದಿದ್ದ ತಕ್ಷಣ ನಮಗೆ ಇಲ್ಲಿ ಶ್ರೀಕೃಷ್ಣ ದರ್ಶನಕ್ಕೆ ದಾರಿ ಅಂತ ಹಾಕಿರ್ತಾರೆ. ಸೊ ಈ ಒಂದು ದಾರಿಯಲ್ಲಿ ಸುಮಾರು ನಾವು ಒಂದು 200 ಇಂದ 250 ಮೀಟರ್ ನಡ್ಕೊಂಡು ಹೋದ್ರೆ ನಮಗೆ ದೇವಸ್ಥಾನ ಆದರೆ ಸಿಗುತ್ತೆ ಸ್ನೇಹಿತರೆ. ಈ ನಡ್ಕೊಂಡು ಹೋಗುವ ದಾರಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸುತ್ತಲೂ ಪ್ರಕೃತಿ ರಮಣೀಯವಾದ ದೃಶ್ಯಗಳು ನಮಗೆ ಕಾಣಿಸ್ತಾನೆ ಇರ್ತವೆ ಸ್ನೇಹಿತರೆ. ಸುತ್ತಲೂ ಪ್ರಕೃತಿ ಇರುತ್ತೆ, ಸೆಂಟ್ರಲ್ಲಿ ಈ ಒಂದು ದೇವಸ್ಥಾನ ಇರೋದಕ್ಕೆ ಈ ದೇವಸ್ಥಾನವನ್ನು ನೋಡೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಈಗ ನಾನು ದೇವಸ್ಥಾನದ ಹತ್ರ ಆದರೆ ಹೋಗ್ತಾ ಇದ್ದೀನಿ. ಸೊ ಈ ದೇವಸ್ಥಾನದ ಹತ್ರ ಬಂದಿದ ತಕ್ಷಣ ಇಲ್ಲಿ ನಮಗೆ ಮತ್ತೆ ಇಲ್ಲಿ ಶ್ರೀಕೃಷ್ಣ ದರ್ಶನಕ್ಕೆ ಹೋಗೋಕ್ಕೆ ದಾರಿ ಅಂತ ಹಾಕಿರ್ತಾರೆ. ಆ ಯಾರೋ ಮಾರ್ಕನ್ನು ನೋಡಿಕೊಂಡು ನಾವು ಹೋಗ್ಬೇಕು ಸ್ನೇಹಿತರೆ. ಸೊ ಇದನ್ನು ಬಂದು ಬಡಗ ಮಂಟಪ ಅಂತ ಕರೀತಾರೆ. ಸೊ ಈ ಬಡಗ ಮಂಟಪದ ಒಳಗಡೆನೆ ಹೋಗಿ ನಾವು ದೇವ್ರನ್ನಾದ್ರೆ ದರ್ಶನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ನೋಡಿ ಬಡಗ ಮಂಟಪ, ಇದ್ರ ಒಳಗಡೆನೆ ಹೋಗಿ ನಾವು ಶ್ರೀಕೃಷ್ಣನ ದರ್ಶನ ಆದರೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ದೇವಸ್ಥಾನದ ಟೈಮಿಂಗ್ ಹೇಳ್ತೀನಿ ನೋಡಿ. ಬೆಳಿಗ್ಗೆ 4:30 ರಾತ್ರಿ 9:30 ಈ ಒಂದು ದೇವಸ್ಥಾನ ಓಪನ್ ಇರುತ್ತೆ. ಆ ಟೈಮಲ್ಲಿ ನೀವು ಯಾವಾಗಾದರೂ ಹೋಗಿ ಈ ಒಂದು ದೇವಸ್ಥಾನವನ್ನು ದರ್ಶನ ಆದರೆ ಮಾಡ್ಕೋಬೋದು ಸ್ನೇಹಿತರೆ. ಇನ್ನೊಂದು ವಿಷಯ, ಭಾನುವಾರ ಮತ್ತು ಶನಿವಾರ ಸಮಯದಲ್ಲಿ ಇಲ್ಲಿ ಜನ ಕೂಡ ಜಾಸ್ತಿ ಇರ್ತಾರೆ. ಆ ಸಮಯದಲ್ಲಿ ನೀವು ಸ್ವಲ್ಪ ನೋಡ್ಕೊಂಡಾದ್ರೆ ಬನ್ನಿ ಸ್ನೇಹಿತರೆ. ಸೊ ಈಗ ಬನ್ನಿ ನಾವು ಒಳಗಡೆ ಹೋಗೋಣ. ಸೊ ಇದೇ ಎಂಟ್ರಿ, ದೇವರ ದರ್ಶನಕ್ಕೆ ಹೋಗುವಂತ ಎಂಟ್ರಿ ಸ್ನೇಹಿತರೆ. ಇದನ್ನೆಲ್ಲ ಬಂದು ಬಡಗ ಮಂಟಪ ಅಂತ ಕರೀತಾರೆ. ಸೊ ಈಗ ನಾನು ದೇವಸ್ಥಾನದ ಒಳಗಡೆ ಆದ್ರೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ದೇವರ ದರ್ಶನಕ್ಕೆ ಹೋಗುವಂತ ಒಂದು ದಾರಿ. ಪಕ್ಕದಲ್ಲೇ ಭೋಜನ ಶಾಲೆಗೆ ಹೋಗುವ ದಾರಿ ಕೂಡ ಇರುತ್ತೆ. ಈ ಕಡೆ ರೈಟ್ ಸೈಡ್ಗೆ ಬಂದು ದೇವರ ದರ್ಶನಕ್ಕೆ ಹೋಗುವಂತ ಜಾಗ ಸ್ನೇಹಿತರೆ ಇದು. ಸೊ ಇಲ್ಲಿ ನಾವು ಆರಾಮಾಗಿ ಹೋಗಿ ಆ ಶ್ರೀಕೃಷ್ಣ ದರ್ಶನ ಆದ್ರೆ ಮಾಡ್ಕೋಬಹುದು. ಸೊ ಜನ ಯಾರು ಇಲ್ಲ ಅಂದರೆ ನಮಗೆ ಒಂದು 30 ನಿಮಿಷದಲ್ಲೇ ದರ್ಶನ ಆಗುತ್ತೆ. ಜನ ಜಾಸ್ತಿ ಇದ್ರೆ ನಮಗೆ ಸ್ವಲ್ಪ ಲೇಟ್ ಆದರೆ ಆಗುತ್ತೆ ಸ್ನೇಹಿತರೆ. ಇನ್ನು ನಾವು ಶ್ರೀಕೃಷ್ಣನ ದರ್ಶನ ಹೋಗೋದಕ್ಕೂ ಮೊದಲು ಇನ್ನೂ ಇಲ್ಲಿ 2-3 ದೇವಸ್ಥಾನಗಳಿದ್ದಾವೆ. ಆ ದೇವಸ್ಥಾನಗಳನ್ನು ನೋಡಿಕೊಂಡು ಮತ್ತೆ ನಾವು ಶ್ರೀಕೃಷ್ಣ ದರ್ಶನಕ್ಕಾದರೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಅವು ಯಾವ ದೇವಸ್ಥಾನಗಳು ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇಲ್ಲ, ಈ ದಾರಿಯಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ರಥ ಬೀದಿ ಅಂತ ಬರುತ್ತೆ. ಆ ರಥ ಬೀದಿಯಲ್ಲಿ ನಮಗೆ ಆ ಒಂದು ದೇವಸ್ಥಾನಗಳಾದ್ರೆ ಕಾಣಿಸ್ತವೆ ಸ್ನೇಹಿತರೆ. ಆ ದೇವಸ್ಥಾನಗಳನ್ನು ನೋಡಿದ ನಂತರ ನಾವು ಈ ಶ್ರೀಕೃಷ್ಣನ ದರ್ಶನ ಮಾಡ್ಕೋಬೇಕಂತ ಪುರಾಣಗಳಲ್ಲಿ ಹೇಳ್ತಾ ಇದ್ದಾವೆ. ಅದಕ್ಕೋಸ್ಕರನೇ ನಾನು ಕೂಡ ಫಸ್ಟ್ ನಿಮಗೆ ಆ ಒಂದು ದೇವಸ್ಥಾನಗಳನ್ನ ತೋರಿಸ್ಬಿಟ್ಟು ನಂತರ ನಾನು ನಿಮಗೆ ಶ್ರೀಕೃಷ್ಣನ ದರ್ಶನ ಆದರೆ ಮಾಡಿಸ್ತೀನಿ. ಇಲ್ಲಿ ಮುಂದ್ಗಡೆ ನೋಡ್ತಿದ್ರಲ್ಲ, ಸೊ ಅದೇ ಒಂದು ಕ್ಯೂ ಲೈನ್ ಇದು. ಈ ಕ್ಯೂ ಲೈನಲ್ಲೇ ಹೋಗಿ ನಾವು ದೇವ್ರನ್ನಾದ್ರೆ ದರ್ಶನ ಮಾಡ್ಕೋಬೇಕು ಸರಿ. ಇಷ್ಟಕ್ಕೆ ಮುಂಚೆ ನಾನು ತೋರಿಸಿದ್ನಲ್ಲ, ಸೊ ಅಲ್ಲಿ ನಾವೇನಾದ್ರೂ ಒಳಗಡೆ ಬಂದರೆ ನೋಡಿ ಈ ಥರ ಕ್ಯೂ ಲೈನಲ್ಲಿ ಆದರೆ ಬರ್ತೀವಿ. ಈ ಕ್ಯೂ ಲೈನಲ್ಲೂ ಕೂಡ ಜನ ಜಾಸ್ತಿ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ ದೇವರ ದರ್ಶನ. ಜನ ಜಾಸ್ತಿ ಇಲ್ಲ ಅಂದರೆ ಆರಾಮಾಗಿ ನಿಮಗೆ ಒಂದು ಅರ್ಧ ಗಂಟೆಯಲ್ಲಿ ಇಲ್ಲಿ ದೇವರ ದರ್ಶನ ಕೂಡ ಆಗೋಗುತ್ತೆ ಸ್ನೇಹಿತರೆ. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು. ಸೊ ಶನಿವಾರ ಭಾನುವಾರ ಬಂದರೆ ನೋಡಿ ಈ ಥರ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಆ ಟೈಮಲ್ಲಿ ನೀವು ಸ್ವಲ್ಪ ನೋಡ್ಕೊಂಡು ಬರೋದು ಒಳ್ಳೆಯದು ಸ್ನೇಹಿತರೆ. ಸೊ ವಯಸ್ಸಾಗಿರೋರಾದರೆ ಪ್ರತ್ಯೇಕವಾದ ದರ್ಶನ ಕೂಡ ಇದೆ ಸ್ನೇಹಿತರೆ. ಅದ್ರ ಬಗ್ಗೆ ಕೂಡ ನಮಗೆ ಡೀಟೇಲ್ಸ್ ನಮಗೆ ಕೊಡ್ತೀನಿ ನಾನು. ಸೊ ಆ ಪ್ರತ್ಯೇಕ ದರ್ಶನದಲ್ಲಿ ನೀವು ಹೋಗ್ಬೋದು. ಇನ್ನು ಇಲ್ಲಿ ನಾವು ಕ್ಯೂ ಲೈನಲ್ಲೇ ಹೋಗ್ಬೇಕಾದ್ರೆ ನಮಗೆ ಇಲ್ಲಿ ಒಂದು ಸರೋವರ ಕಾಣಿಸ್ತದೆ. ಇದನ್ನ ಮಾಧವ ಸರೋವರ ಅಂತ ಕರೀತಾರೆ. ಇದಕ್ಕೆ ಒಂದು ಇತಿಹಾಸ ಇದೆ ಸ್ನೇಹಿತರೆ. ಆ ಇತಿಹಾಸ ಏನಪ್ಪಾ ಅಂದ್ರೆ, ದ್ವಾರಕೆಯಿಂದ ಪ್ರಯಾಣ ಬೆಳೆಸಿದ ಒಂದು ನೌಕೆ ಉಡುಪಿಯ ಸಮುದ್ರ ತೀರದಲ್ಲಿ ಮುಳುಗಿ ಹೋಗ್ತದೆ. ಆ ನೌಕೆಯಲ್ಲಿದ್ದ ಶ್ರೀಕೃಷ್ಣ ಮತ್ತು ಬಲರಾಮನ ವಿಗ್ರಹಗಳು ಕೂಡ ನೀರಿನಲ್ಲಿ ಮುಳುಗಿ ಹೋಗ್ತವೆ. ಆ ಪ್ರದೇಶದಲ್ಲೇ ಇದ್ದ ಮಧ್ವಾಚಾರ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ಆ ವಿಗ್ರಹಗಳಿರುವ ಜಾಗವನ್ನು ತಿಳಿದುಕೊಂಡು ಆ ವಿಗ್ರಹಗಳನ್ನು ಸಮುದ್ರದಿಂದ ಆಚೆ ತಂದು ಇದೇ ಸರೋವರದಲ್ಲಿ ಆ ವಿಗ್ರಹಗಳನ್ನು ಶುದ್ಧಿ ಮಾಡಿ ನಂತರ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಮೊದಲನೇ ಸಲ ಆ ವಿಗ್ರಹಗಳನ್ನು ಇಲ್ಲಿಗೆ ತಂದಾಗ ಇದೇ ನೀರಿನಲ್ಲಿ ಶುದ್ಧಿ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿನ ಭಕ್ತರು ಈ ನೀರನ್ನು ತುಂಬಾ ಪವಿತ್ರವಾಗಿ ಭಾವಿಸ್ತಾರೆ ಸ್ನೇಹಿತರೆ. ಇಲ್ಲಿನ ಅರ್ಚಕರು ಕೂಡ ಫಸ್ಟ್ ಈ ಒಂದು ನೀರಿನಲ್ಲಿ ಸ್ನಾನ ಮಾಡಿ ಇಲ್ಲ ತಲೆ ಮೇಲೆ ಕಾಲ ಮೇಲೆ ನೀರು ಹಾಕಿಕೊಂಡು ನಂತರ ಶ್ರೀಕೃಷ್ಣ ಮಠದ ಒಳಗಡೆ ಹೋಗಿ ಆ ದೇವರಿಗೆ ಪೂಜೆಗಳಾದ್ರೆ ಸಲ್ಲಿಸ್ತಾರೆ ಸ್ನೇಹಿತರೆ. ಸೊ ಅಷ್ಟೊಂದು ಪವಿತ್ರವಾದಂಥ ನೀರಿದು. ಇದು ನಾವು ದರ್ಶನಕ್ಕೆ ಹೋಗುವಂಥ ಜಾಗದಲ್ಲಿ ಈ ಒಂದು ಮಾಧವ ಸರೋವರ ನಮಗೆ ಕಾಣಿಸ್ತದೆ ಸ್ನೇಹಿತರೆ. ತುಂಬಾ ಅಂದರೆ ತುಂಬಾ ಪವಿತ್ರವಾಗಿ ಭಾವಿಸ್ತಾರೆ ಜನ ಈ ಒಂದು ಸರೋವರನ ಇಲ್ಲಿಯವರೆಗೂ ಸ್ನೇಹಿತರೆ. ಸೊ ನೀವು ಹೋದಾಗ ಇಲ್ಲಿ ಆದ್ರೆ ಕೈ ಮೇಲೆ ಮತ್ತು ತಲೆ ಮೇಲೆ ನೀರನ್ನಾದ್ರೆ ಹಾಕೊಳ್ಳೋ ಪ್ರಯತ್ನ ಆದ್ರೆ ಮಾಡಿ ಸ್ನೇಹಿತರೆ. ಇನ್ನಾಗೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ನಮಗೆ ಇಲ್ಲಿ ರಥ ಬೀದಿ ಆದ್ರೆ ಕಾಣಿಸುತ್ತೆ ಸ್ನೇಹಿತರೆ. ಈ ರಥ ಬೀದಿಯಲ್ಲಿ ನಮ್ಗೆ ಇನ್ನೂ ಒಂದು 2-3 ದೇವಸ್ಥಾನಗಳಿರ್ತವೆ. ಆ ದೇವಸ್ಥಾನಗಳನ್ನ ನೋಡಿಕೊಂಡ ನಂತರವೇ ನಾವು ಶ್ರೀಕೃಷ್ಣ ದರ್ಶನಕ್ಕಾದ್ರೆ ಹೋಗ್ಬೇಕು ಅಂತ ಇಲ್ಲಿನ ಇತಿಹಾಸ ಆದ್ರೆ ಹೇಳ್ತಾ ಇದೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಾನು ಈಗ ನಡ್ಕೊಂಡು ರಥ ಬೀದಿ ಕಡೆಗೆ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ದೂರ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ನಮಗೆ ರಥ ಬೀದಿ ಆದ್ರೆ ಕಾಣಿಸ್ತದೆ ಸ್ನೇಹಿತರೆ.
ನೋಡಿ ಈಗ ನಾನು ಬಂದ ಜಾಗ ಇದು. ಇಲ್ಲಿಂದನೇ ನಾನೀಗ ನಡ್ಕೊ ಬಂದಿದ್ದು. ಇಲ್ಲಿಂದ ನಡ್ಕೊ ಬಂದರೆ ಫಸ್ಟ್ ನಮಗೆ ಇಲ್ಲಿ ಕನಕನ ಕಿಂಡಿ ಆದರೆ ಕಾಣಿಸ್ತದೆ ಸ್ನೇಹಿತರೆ. ಇಲ್ಲಿ ಮುಂದೆ ನೋಡ್ತಿದ್ರಲ್ಲ ಅದೇ ಕನಕನ ಕಿಂಡಿ. ಉಡುಪಿ ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ಕನಕನ ಕಿಂಡಿಗೆ ಒಂದು ಪ್ರತ್ಯೇಕವಾದ ಸ್ಥಾನ ಇದೆ. ಕನಕನ ಕಿಂಡಿ ಎಂದರೆ ಕನಕದಾಸರು ಶ್ರೀಕೃಷ್ಣನನ್ನು ನೋಡಿದ ಕಿಟಕಿ ಎಂದು ಅರ್ಥ. ಇಷ್ಟಕ್ಕೂ ಈ ಕನಕನ ಕಿಂಡಿಯ ಇತಿಹಾಸ ಏನಪ್ಪ ಅಂದರೆ 16ನೇ ಶತಮಾನದಲ್ಲಿ ಶ್ರೀ ವಾದಿರಾಜ ಯತಿಗಳ ಸಮಯದಲ್ಲಿ ಅವರ ಪ್ರಿಯ ಶಿಷ್ಯರಾದ ಕನಕದಾಸರಿಗೆ ಒಂದು ಸಲ ಉಡುಪಿಯ ಶ್ರೀಕೃಷ್ಣನ ದರ್ಶನ ಮಾಡಬೇಕೆಂಬ ಆಸೆ ಆಗಿರುತ್ತೆ. ಆಗ ಶ್ರೀಕೃಷ್ಣನನ್ನು ನೋಡಲು ಉಡುಪಿಗೆ ಪ್ರಯಾಣ ಬೆಳೆಸ್ತಾರೆ. ಕನಕದಾಸರು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು. ಅಷ್ಟೇ ಅಲ್ಲ, ಶ್ರೀಕೃಷ್ಣನ ಬಗ್ಗೆ ಅನೇಕ ಕೀರ್ತನೆಗಳನ್ನು ರಚಿಸಿ ತಮ್ಮ ಮಧುರ ಕಂಠದಿಂದ ಹಾಡಿ ಹೊಗಳ್ತಾ ಇದ್ದರು. 16ನೇ ಶತಮಾನದಲ್ಲಿ ಮೇಲ್ಜಾತಿಯವರಿಗೆ ಮಾತ್ರ ದೇವರ ದರ್ಶನ ಸಿಗೋದು. ಕನಕದಾಸರ ಮೇಲುಜಾತಿಯವರು ಅಲ್ಲದ ಕಾರಣಕ್ಕೆ ಅವರಿಗೆ ದೇವರ ದರ್ಶನ ಸಿಗೋದಿಲ್ಲ. ಇದರಿಂದ ದುಃಖಗೊಂಡ ಕನಕದಾಸರು ದೇವಸ್ಥಾನದ ಹಿಂದೆ ಇರುವ ಒಂದು ಕಿಟಕಿಯ ಕಡೆಗೆ ಬರ್ತಾರೆ. ಆ ಕಿಟಕಿಯಿಂದ ನೋಡಿದರೆ ಶ್ರೀಕೃಷ್ಣನ ಬೆನ್ನು ಮಾತ್ರ ಕಾಣಿಸ್ತದೆ. ಹೇಗಾದರೂ ಮಾಡಿ ಶ್ರೀಕೃಷ್ಣನ ಮುಖವನ್ನು ನೋಡಲೇಬೇಕೆಂದು ಗಟ್ಟಿ ನಿರ್ಧಾರ ಮಾಡಿದ ಕನಕದಾಸರು ತಾವು ಕೃಷ್ಣನ ಮೇಲೆ ರಚಿಸಿದ ಕೀರ್ತನೆಗಳನ್ನು ಮಧುರವಾಗಿ ಹಾಡಲು ಶುರು ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಕನಕದಾಸರ ಕೀರ್ತನೆಗಳಿಗೆ ಮೆಚ್ಚಿದ ಶ್ರೀಕೃಷ್ಣ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿ ಕನಕದಾಸರಿಗೆ ದರ್ಶನ ಕೊಡ್ತಾರೆ. ಅಂದಿನಿಂದ ಈ ದ್ವಾರವನ್ನು ಕನಕನ ಕಿಂಡಿ ಎಂದು ಕರೀತಾರೆ. ಈ ಕಿಂಡಿ 9 ರಂಧ್ರಗಳಿಂದ ಕೂಡಿದೆ. ಅಂದಿನಿಂದ ಶ್ರೀಕೃಷ್ಣನ ಭಕ್ತರು ಈ ಒಂದು ಕೃಷ್ಣ ದೇವಸ್ಥಾನಕ್ಕೆ ಬಂದಾಗ ಫಸ್ಟು ಈ ಕನಕನ ಕಿಂಡಿಗೆ ಬಂದು ಈ ಕನಕನ ಕಿಂಡಿಯಿಂದ ದೇವರನ್ನು ನೋಡಿ ನಂತರ ಶ್ರೀಕೃಷ್ಣನ ದರ್ಶನಕ್ಕಾದರೆ ಹೋಗ್ತಾರೆ ಸ್ನೇಹಿತರೆ. ಈ ಕನಕನ ಕಿಂಡಿ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇಲ್ಲಿಗೆ ಬಂದರೆ ತಪ್ಪದೆ ಈ ಕನಕನ ಕಿಂಡಿಯನ್ನು ದರ್ಶನ ಮಾಡಿಕೊಡಿ. ಇನ್ನು ಒಳಗಡೆ ಇರುವ ಬಾಲಕೃಷ್ಣ ಮೂರ್ತಿಯ ಬಲಗೈಯಲ್ಲಿ ಕಡಗೋಲು, ಎಡಗೈಯಲ್ಲಿ ಹಗ್ಗವನ್ನಿಟ್ಟುಕೊಂಡು ನಮಗೆ ದರ್ಶನ ಆದರೆ ಕೊಡ್ತಾರೆ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿರುವ ಬಾಲಕೃಷ್ಣನ ಮೂರ್ತಿ ನೋಡಿದ್ರೆ ನೋಡ್ತಾನೆ ಇರಬೇಕು ಅನ್ನುವಷ್ಟು ಅಪರೂಪವಾದಂಥ ಒಂದು ಮೂರ್ತಿ ಸ್ನೇಹಿತರೆ ಈ ದೇವಸ್ಥಾನದ ಒಳಗಡೆ ಇರೋದು. ಇನ್ನು ನಾನು ಈಗ ಕನಕನ ಕಿಂಡಿಯನ್ನು ಮುಗಿಸ್ಕೊಂಡು ಇಲ್ಲಿಂದ ನಾನು ಅನಂತೇಶ್ವರ ದೇವಸ್ಥಾನಕ್ಕಾದರೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಸುಮಾರು ಒಂದು 100 ಮೀಟರ್ ನಡ್ಕೊ ಬಂದರೆ ಬಲಗಡೆಯಲ್ಲಿ ನಮಗೆ ಅನಂತೇಶ್ವರ ದೇವಸ್ಥಾನ ಆದರೆ ಕಾಣಿಸ್ತದೆ ಸ್ನೇಹಿತರೆ. ಈ ಒಂದು ಅನಂತೇಶ್ವರ ದೇವಸ್ಥಾನ ಬಂದು ಉಡುಪಿಯಲ್ಲಿ ಅತ್ಯಂತ ಹಳೆಯವಾದ ಒಂದು ದೇವಸ್ಥಾನ. ಸುಮಾರು 900 ವರ್ಷಗಳ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಸ್ನೇಹಿತರೆ ಇದು. ಇಲ್ಲಿ ನೋಡ್ತಾ ಇದ್ರಲ್ಲ ಇದೇ ಅನಂತೇಶ್ವರ ದೇವಸ್ಥಾನ. ಈ ಅನಂತೇಶ್ವರ ದೇವಸ್ಥಾನಕ್ಕೆ ಒಂದು ಇತಿಹಾಸ ಕೂಡ ಇದೆ. ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನನ್ನು ಒಳಗೊಂಡಿರುವ ಪುರಾತನ ದಂತಕಥೆಗೆ ಸಂಬಂಧಿಸಿದೆ. ಈ ಕಥೆಯ ಪ್ರಕಾರ ಪರಶುರಾಮರು ದುಷ್ಟ ಕ್ಷತ್ರಿಯ ದೊರೆಗಳಿಂದ ಜಗತ್ತನ್ನು ಮೋಕ್ಷಗೊಳಿಸುವ ತನ್ನ ಪ್ರತಿಜ್ಞೆಯನ್ನು ಪೂರೈಸಿದ ನಂತರ ತಾನು ಯುದ್ಧಗಳಲ್ಲಿ ಮಾಡಿದ ಪಾಪಗಳನ್ನು ಶುದ್ಧೀಕರಿಸಲು ಬಯಸಿ ಶಿವ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಯಜ್ಞವನ್ನು ಶುರು ಮಾಡ್ತಾನೆ. ಆ ಯಜ್ಞದ ನಂತರ ಪರಶುರಾಮರು ತನ್ನ ಪರಶು ಅಂದರೆ ಕೊಡಲಿಯನ್ನು ಸಮುದ್ರಕ್ಕೆ ಎಸೆಯುತ್ತಾರೆ. ಆಗ ಸಮುದ್ರದಿಂದ ವಿಶಾಲವಾದ ಭೂಪ್ರದೇಶ ಹುಟ್ಟಿಕೊಳ್ಳುತ್ತದೆ. ಪರಶುರಾಮರು ಹೀಗೆ ಪಡೆದ ಭೂಮಿಯನ್ನು ಉಡುಪಿ ಸೇರಿದಂತೆ ಈಗಿನ ಕೊಂಕಣಿ ಪ್ರದೇಶ ಎಂದು ಕರೆಯುತ್ತಾರೆ. ಅದರ ನಂತರ ಪರಶುರಾಮರು ಅನಂತೇಶ್ವರನನ್ನು ಪ್ರತಿನಿಧಿಸುವ ಶಿವನ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಕಟ್ಟಿಸಿದ ದೇವಾಲಯವೇ ಈ ಅನಂತೇಶ್ವರ ದೇವಸ್ಥಾನ. ಒಳಗಡೆ ಕ್ಯಾಮರಾ ಅಲೋವಿಲ್ಲ ಸ್ನೇಹಿತರೆ, ಅದಕ್ಕೆ ನಾನು ಇಲ್ಲಿಂದನೇ ತೋರಿಸೋ ಪ್ರಯತ್ನ ಆದರೆ ಮಾಡ್ತಾ ಇದ್ದೀನಿ. ಒಳಗಡೆ ನಮಗೆ ಶಿವನ ಲಿಂಗ ಆದರೆ ಕಾಣಿಸುತ್ತೆ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಒಂದು ದೇವಸ್ಥಾನಕ್ಕೆ ಬಂದಾಗ ತಪ್ಪದೆ ಇಲ್ಲಿರುವ ಶಿವನ ಲಿಂಗವನ್ನು ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇನ್ನು ಹಾಗೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ನಮಗೆ ಇಲ್ಲಿ ಶ್ರೀಕೃಷ್ಣನ ಮಠ ಕೂಡ ಕಾಣಿಸ್ತದೆ ಸ್ನೇಹಿತರೆ. ಇಲ್ಲಿ ನೋಡ್ತಿದ್ರಲ್ಲ ಇದೇ ಶ್ರೀಕೃಷ್ಣನ ಮಠ. ಈ ಶ್ರೀಕೃಷ್ಣನ ಮಠ ಕೂಡ ರಥಬೀದಿಯಲ್ಲೇ ಇರುತ್ತೆ. ಮಧ್ವಾಚಾರ್ಯಗಳಿಗೆ ಈ ಒಂದು ಮಠ ತುಂಬ ಪ್ರಿಯವಾದ ಮಠವಾಗಿತ್ತಂತೆ ಸ್ನೇಹಿತರೆ. ಅದಕ್ಕೆ ಈ ಮಠನ ಕೂಡ ಇಲ್ಲಿನ ಭಕ್ತರು ತುಂಬ ಪವಿತ್ರವಾಗಿ ಭಾವಿಸ್ತಾರೆ. ಮಧ್ವಾಚಾರ್ಯರಿಗೂ ಇಲ್ಲಿ ಈ ಮಠಕ್ಕೂ ತುಂಬ ನಂಟಿತ್ತು ಅಂತ ಇಲ್ಲಿನ ಅರ್ಚಕರು ಇಂದಿಗೂ ಸಹ ಹೇಳ್ತಾರೆ. ಸೊ ಆ ಸಲುವಾಗಿ ನಾವು ಇಲ್ಲಿಗೆ ಹೋದಾಗ ಈ ಮಠದಲ್ಲಿರುವ ದೇವರನ್ನು ಕೂಡ ನಾವು ದರ್ಶನ ಆದರೆ ಮಾಡ್ಕೋಬೋದು ಸ್ನೇಹಿತರೆ. ತುಂಬ ಪುರಾತನವಾದಂಥ ದೇವಸ್ಥಾನಗಳನ್ನು ನಾವು ಇಲ್ಲಿ ಕಾಣಬಹುದು.
ಎಕ್ಸಾಕ್ಟ್ ಆಗಿ ಈ ಒಂದು ಮಠಕ್ಕೆ ಆಪೋಸಿಟ್ ಅಲ್ಲಿ ನಮಗೆ ಚಂದ್ರಮೌಳೇಶ್ವರ ದೇವಸ್ಥಾನ ಕೂಡ ಕಾಣಿಸ್ತದೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಚಂದ್ರಮೌಳೇಶ್ವರ ದೇವಸ್ಥಾನ. ಚಂದ್ರಮೌಳೇಶ್ವರ ದೇವಸ್ಥಾನ ಶಿವನಿಗೆ ಅಂಕಿತವಾದ ದೇವಸ್ಥಾನ. ಚಂದ್ರಮೌಳೇಶ್ವರಿ ಅಂದರೆ ಚಂದ್ರನ ತಲೆಯ ಮೇಲೆ ಧರಿಸಿರುವುದು ಎಂದು ಅರ್ಥ. ಈ ದೇವಸ್ಥಾನ ಕೂಡ ಉಡುಪಿಗೆ ತುಂಬಾ ಹಳೆಯವಾದಂತಹ ಒಂದು ದೇವಸ್ಥಾನ ಸ್ನೇಹಿತರೆ. ಈ ದೇವಸ್ಥಾನಕ್ಕೂ ಸುಮಾರು 900 ವರ್ಷಗಳ ಒಂದು ಇತಿಹಾಸ ಇದೆ ಅಂತ ಹೇಳ್ತಾರೆ. ಸೊ ನೀವು ಹೋದಾಗ ತಪ್ಪದೆ ಈ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ಕೂಡ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿರುವ ಮಠಗಳೆಲ್ಲ ತುಂಬಾ ಹಳೆಯ ಒಂದು ಮಠಗಳು ಸ್ನೇಹಿತರೆ. ಯಾವ ಕಡೆಯಿಂದ ಯಾವ ಕಡೆ ನೋಡಿದ್ರು ಕೂಡ ನಿಮ್ಗೆ ಇಲ್ಲಿ ಮಠಗಳಾದ್ರೆ ಕಾಣಿಸ್ತವೆ. ಒಂದನ್ನು ಮೀರಿ ಇನ್ನೊಂದು ಮಠ ಇರುತ್ತೆ. ಅಂದ್ರೆ ನೋಡೋದಕ್ಕೆ ಅಷ್ಟು ಸುಂದರವಾಗಿರ್ತವೆ ಸ್ನೇಹಿತರೆ. ಇಲ್ಲಿನ ಮಠಗಳು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರ್ತವೆ. ನೀವು ಈ ರಥಬೀದಿ ಕಡೆ ಹೋದಾಗ ಈ ದೇವಸ್ಥಾನಗಳನ್ನ ತಪ್ಪದೇ ಒಂದ್ಸಲ ಗಮನಿಸಿ ಸ್ನೇಹಿತರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತವೆ. ಈ ರಥಬೀದಿಯಲ್ಲೇ 3 ದೇವಸ್ಥಾನಗಳಿರ್ತವೆ. ಆ ದೇವಸ್ಥಾನಗಳನ್ನ ದರ್ಶನ ಮಾಡಿಕೊಂಡು ನಂತರ ನಾವು ಶ್ರೀಕೃಷ್ಣ ದರ್ಶನಕ್ಕಾದ್ರೆ ಹೋಗ್ಬೋದು. ಈಗ ನಾನು ಆ 3 ದೇವಸ್ಥಾನಗಳನ್ನ ದರ್ಶನ ಮಾಡಿಕೊಂಡು ಈಗ ನಾನು ಶ್ರೀಕೃಷ್ಣ ದರ್ಶನದ ಕಡೆ ಹೋಗ್ತಾ ಇದ್ದೀನಿ. ಆ ಹೋಗುವ ಜಾಗದಲ್ಲಿ ನಮಗೆ ಕಾಣಿಕೆ ಇವರು ಮಠ ಅಂತ ಕೂಡ ಕಾಣಿಸ್ತಿದೆ. ಈ ತರ ಮಠಗಳು ಇಲ್ಲಿ ತುಂಬಾ ಇರ್ತವೆ. ನೀವು ಯಾವ ಕಡೆಯಿಂದ ಯಾವ ಕಡೆ ನೋಡಿದ್ರು ನಮ್ಗೆ ಈ ತರ ಮಠಗಳೇ ಕಾಣಿಸ್ತಾ ಇರ್ತವೆ ಸ್ನೇಹಿತರೆ. ಈ ಮಠಗಳು ಕೂಡ ತುಂಬಾ ಚೆನ್ನಾಗಿರ್ತದೆ. ಕೇರಳದ ವಾಸ್ತುಶಿಲ್ಪದ ಶೈಲಿಯಲ್ಲಿ ಈ ಒಂದು ಮಠಗಳನ್ನ ನಿರ್ಮಿಸಿದ್ದಾರೆ ಸ್ನೇಹಿತರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತವೆ. ನಾನು ಹೇಳಿದ್ನಲ್ಲ ಆಗ್ಲೇ ನಿಮ್ಗೆ ಚಂದ್ರಮೌಳೇಶ್ವರಿ ದೇವಸ್ಥಾನ ಅಂತ. ಇದೇ ಆ ಚಂದ್ರಮೌಳೇಶ್ವರಿ ದೇವಸ್ಥಾನ. ನೀವು ಉಡುಪಿ ಕ್ಷೇತ್ರಕ್ಕೆ ಬಂದ್ರೆ ತಪ್ಪದೆ ಈ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನವನ್ನ ಖಂಡಿತವಾಗಿ ದರ್ಶನ ಮಾಡ್ಕೊಳ್ಳೋ ಸ್ನೇಹಿತರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಆ ಇತಿಹಾಸವನ್ನು ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕಂತಾನೆ ಸಪರೇಟ್ ಆಗಿ ನಾನು ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ಈ ಚಂದ್ರಮೌಳೇಶ್ವರ ದೇವಸ್ಥಾನದ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಆದ್ರೆ ನಾನು ನಿಮಗೆ ತಿಳಿಸಿಕೊಡೋ ಪ್ರಯತ್ನ ಆದ್ರೆ ಮಾಡ್ತೀನಿ ಸ್ನೇಹಿತರೆ. ಸೊ ನೀವು ಇಲ್ಲಿಗೆ ಬಂದಾಗ ತಪ್ಪದೆ ಈ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಒಂದ್ಸಲ ಭೇಟಿ ಕೊಡಿ ಸ್ನೇಹಿತರೆ. ಈ 3 ದೇವಸ್ಥಾನಗಳನ್ನ ನೋಡಿಕೊಂಡು ನಾನು ಈಗ ದೇವಸ್ಥಾನಕ್ಕೆ ದರ್ಶನಕ್ಕಾದ್ರೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸೊ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಇಲ್ಲೇ ಜಾಗದಲ್ಲಿ ನಾನು ಹೋಗಿ ದರ್ಶನ ಆದ್ರೆ ಮಾಡಿಕೊಂಡೆ. ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಮಗೆ ಇಲ್ಲಿ ಮಧ್ಯಾಹ್ನದ ಭೋಜನ ಶಾಲೆ ಕೂಡ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರಲ್ಲ ಪಕ್ಕದಲ್ಲಿ ಇದೇ ಭೋಜನ ಶಾಲೆಗೆ ಹೋಗುವ ದಾರಿ. ಒಂದು ಕಡೆ ಶ್ರೀಕೃಷ್ಣ ದರ್ಶನಕ್ಕೆ ಹೋದ್ರೆ ಇನ್ನೊಂದು ಕಡೆ ಭೋಜನ ಶಾಲೆಗೆ ಹೋಗುವ ದಾರಿ ಇರುತ್ತೆ. ಇದನ್ನೇ ಬಡಗ ಮಂಟಪ ಅಂತಾರೆ. ಭೋಜನ ಶಾಲೆ ಟೈಮಿಂಗ್ ಹೇಳ್ಬಿಡ್ತೀನಿ ನೋಡಿ. ಮಧ್ಯಾಹ್ನ 12ರಿಂದ ಮಧ್ಯಾಹ್ನ 2:30 ಇರ್ತದೆ. ಮತ್ತೆ ರಾತ್ರಿ 8 ಗಂಟೆಯಿಂದ ರಾತ್ರಿ 9:30 ಇರ್ತದೆ. ಇಲ್ಲಿ ಸಿಗುವ ಪ್ರಸಾದವನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಸ್ನೇಹಿತರೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಉಡುಪಿಯಲ್ಲಿ ನಾನು ಶ್ರೀಕೃಷ್ಣ ದೇವರನ್ನ ದರ್ಶನ ಮಾಡಿಕೊಂಡ ನಂತರ ಉಡುಪಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವ ಮಲ್ಪೆ ಬೀಚ್ಗಾದರೆ ಹೋಗ್ತಾ ಇದ್ದೀನಿ. ಈ ಮಲ್ಪೆ ಬೀಚ್ ಅಂತೂ ನೋಡೋಕ್ಕೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ನೀವೇನಾದರೂ ಉಡುಪಿಗೆ ಬಂದರೆ ತಪ್ಪದೆ ಈ ಮಲ್ಪೆ ಬೀಚ್ಗೆ ಒಂದ್ಸಲ ಭೇಟಿ ಕೊಡಿ. ಈ ಮಲ್ಪೆ ಬೀಚ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆಯಲ್ಲಿ ಬಂದರೂ ಅಂತೂ ಇಲ್ಲಿ ಎಂಜಾಯ್ ಮಾಡೋದು ಸಖತ್ತಾಗಿರ್ತದೆ ಸ್ನೇಹಿತರೆ. ಅಲ್ಲಿ ನೀವು ದೇವರ ದರ್ಶನ ಮುಗಿಸಿಕೊಂಡ ನಂತರ ಈ ಒಂದು ಮಲ್ಪೆ ಬೀಚ್ಗೆ ಬನ್ನಿ. ಉಡುಪಿಯಿಂದ ಈ ಒಂದು ಮಲ್ಪೆ ಬೀಚ್ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುತ್ತೆ. ಆ ಬಸ್ ಸ್ಟ್ಯಾಂಡ್ ಇಂದನೇ ಡೈರೆಕ್ಟ್ ಆಗಿ ಇಲ್ಲಿಗೆ ಬಸ್ಗಳು ಕೂಡ ಇದಾವೆ ಸ್ನೇಹಿತರೆ. ಒಂದ್ ವೇಳೆ ನಿಮಗೆ ಬಸ್ ಸಿಗ್ಲಿಲ್ಲ ಅಂದ್ರೆ ನೀವು ಆಟೋದಲ್ಲಿ ಕೂಡ ಬರ್ಬೋದು. ಇಲ್ಲ ಅಂದ್ರೆ ನೀವು ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ನಿಮ್ಮ ಓನ್ ವೆಹಿಕಲ್ಗೆ ಇಲ್ಲಿ ಅಚ್ಚುಕಟ್ಟಾದಂತ ಪಾರ್ಕಿಂಗ್ ನ ವ್ಯವಸ್ಥೆ ಕೂಡ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ತುಂಬಾ ಜನ ಇರ್ತಾರೆ. ಪ್ರತಿ ದಿನ ಇಲ್ಲಿಗೆ ಸಾವಿರಾರು ಜನ ಬಂದು ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಮಲ್ಪೆ ಬೀಚ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಅದೇ ತರ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಕೂಡ ಈ ಒಂದು ಮಲ್ಪೆ ಬೀಚ್ ನ ಇಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಆದ್ರೆ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲೆಲ್ಲ ನೋಡ್ತಿರ್ಬೋದು, ಇರೋದು ನೂರಾರು ಜನ ಬಂದು ಪ್ರತಿನಿತ್ಯ ಈ ಒಂದು ಸಮುದ್ರದಲ್ಲಿ ಎಂಜಾಯ್ ಆದ್ರೆ ಮಾಡ್ತಾ ಇರ್ತಾರೆ. ಸೊ ನೀವು ಸಹ ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಬಂದು ಇಲ್ಲಿ ಎಂಜಾಯ್ ಆದ್ರೆ ಮಾಡ್ಬೋದು. ಇಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡಿದ ನಂತರ ನಾವು ಸಿಹಿ ನೀರಿನಲ್ಲಿ ಕೂಡ ಸ್ನಾನ ಮಾಡ್ಬೋದು ಸ್ನೇಹಿತರೆ. ಸಿಹಿ ನೀರಿಗೆ ಸಪರೇಟ್ ಆಗಿ ಅಲ್ಲಿ ರೂಮ್ಗಳಿದ್ದಾವೆ. ಆ ರೂಮ್ಗಳಲ್ಲಿ ಹೋಗಿ ನಾವು ಸ್ನಾನ ಮಾಡ್ಕೋಬಹುದು. ಅಲ್ಲಿ ಮಹಿಳೆಯರಿಗೆ ಸಪರೇಟ್ ರೂಮ್ಗಳಿದ್ದಾವೆ, ಗಂಡಸರಿಗೆ ಜೆಂಟ್ಸ್ಗೆ ಸಪರೇಟ್ ರೂಮ್ಗಳಿದ್ದಾವೆ ಸ್ನೇಹಿತರೆ. ಸೊ ಉಪ್ಪು ನೀರಲ್ಲಿ ಸ್ನಾನ ಮಾಡಿದ ನಂತರ ನಾವು ಇಲ್ಲೇ ಹೋಗಿ ಸಿಹಿ ನೀರಿನಲ್ಲಿ ಕೂಡ ಸ್ನಾನ ಮಾಡ್ಬೋದು. ಸೊ ನೀವು ಫ್ಯಾಮಿಲಿ ಜೊತೆಯಲ್ಲಿ ಬಂದ್ರೆ ಇಲ್ಲಿಗೆ ತಪ್ಪದೆ ಒಂದ್ಸಲ ಭೇಟಿ ಕೊಡಿ ಸ್ನೇಹಿತರೆ. ಈ ಮಲ್ಪೆ ಬೀಚ್ ಅಂತೂ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಕೂಡ ಈ ಒಂದು ಮಲ್ಪೆ ಬೀಚ್ ನ ಇಲ್ಲಿ ಮೇಂಟೈನ್ ಆದ್ರೆ ಮಾಡಿದ್ದಾರೆ. ಇನ್ನು ಇಲ್ಲಿ ನೀವು
ದೋಣಿ ಪ್ರಯಾಣ ಏನಾದರೂ ಮಾಡಬೇಕಂದ್ರೆ ಹಡಗಲ್ಲಿ ಏನಾದರೂ ಹೋಗ್ಬೇಕಂದ್ರೆ ಇಲ್ಲಿ ನಿಮ್ಮನ್ನು ಒಂದು ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮುಂದೆ ನೀವು ನೋಡ್ತಿರ್ಬೋದು ಅದೇ ಒಂದು ಐಲ್ಯಾಂಡು. ನಾನು ಇಲ್ಲಿಂದ ಜೂಮ್ ಮಾಡಿ ತೋರಿಸೋ ಪ್ರಯತ್ನ ಆದರೆ ಮಾಡ್ತಾ ಇರ್ತಿದ್ರೆ ಅಲ್ಲಿ ಮುಂದೆ ನೋಡ್ತಿದ್ರಲ್ಲ ಅದೇ ಒಂದು ಐಲ್ಯಾಂಡು. ಐಲ್ಯಾಂಡ್ ಅಂದರೆ ಸುತ್ತಲೂ ನೀರಿರ್ತವೆ, ಸೆಂಟ್ರಲ್ ಒಂದು ಐಲ್ಯಾಂಡ್ ಇರುತ್ತೆ, ಅಲ್ಲಿ ನಿಮಗೆ ಊಟ ಎಲ್ಲ ಕೂಡ ಸಿಗ್ತದೆ ಸ್ನೇಹಿತರೆ. ಸೊ ಅಲ್ಲಿ ಕೂಡ ನೀವು ಹೋಗ್ಬೋದು. ಇಲ್ಲಿಂದ ಅಲ್ಲಿಗೆ ನಿಮಗೆ ದೋಣಿಯಲ್ಲಿ ಕರ್ಕೊಂಡು ಹಡಗಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ನಿಮ್ಮನ್ನು ಸ್ವಲ್ಪ ಹೊತ್ತಿದ್ದು ಅಲ್ಲಿ ಊಟ ಗೀಟ ಮಾಡಿಸ್ಕೊಂಡು ಮತ್ತೆ ರಿಟರ್ನ್ ಆದರೆ ಬರ್ತಾರೆ ಸ್ನೇಹಿತರೆ. ಆ ಒಂದು ಪ್ಯಾಕೇಜ್ಗಳು ಕೂಡ ಇಲ್ಲಿ ಸಿಗ್ತವೆ. ಸೊ ನೀವು ಬೇಕು ಅಂದ್ಕೊಂಡ್ರೆ ಆ ಒಂದು ಪ್ಯಾಕೇಜಲ್ಲಿ ಹೋಗಿ ಐಲ್ಯಾಂಡ್ನ ಎಂಜಾಯ್ ಆದರೆ ಮಾಡ್ಬೋದು. ತಪ್ಪದೇ ನೀವು ಫ್ಯಾಮಿಲಿ ಜೊತೆಯಲ್ಲಿ ಉಡುಪಿ ಕ್ಷೇತ್ರಕ್ಕೆ ಹೋದಾಗ ಇಲ್ಲಿಗೆ ಒಂದ್ಸಲ ಭೇಟಿ ಕೊಡಿ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಮಲ್ಪೆ ಬೀಚ್ ನೋಡೋದಕ್ಕೆ. ಸ್ನೇಹಿತರೆ ನೋಡಿದ್ರಲ್ಲ, ಇದೇ ಉಡುಪಿ ಕ್ಷೇತ್ರದ ಬಗ್ಗೆ ಪೂರ್ತಿ ಡೀಟೇಲ್ಸು. ಈ ಕ್ಷೇತ್ರದ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನಾನು ನಿಮಗೆ ರಿಪ್ಲೈ ಕೊಡೋ ಪ್ರಯತ್ನ ಆದರೆ ಮಾಡ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.